ಹೆಲೋ ಫ್ರೆಂಡ್ಸ್, ನನ್ನ ಹೊಸ ವಿಡಿಯೋಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಸೊ ನೀವೆಲ್ಲ ನನ್ನ ಹಿಂದಿನ ವಿಡಿಯೋಸ್ ನೋಡಿರಿ, ಎಷ್ಟು ಕ್ರಿಯೇಟಿವಿಟಿ ತೋರಿಸೋದ ನನ್ನಲ್ಲಿ ಇದ್ದಿದ್ದು. ಮತ್ತು ಆ ಕ್ರಿಯೇಟಿವಿಟಿ ನನಗೂ ಇಷ್ಟ, ಅದನ್ನು ಕಂಟಿನ್ಯೂ ಮಾಡೋಕ್ಕಂತನೂ ಇಷ್ಟ ನನಗೆ. ಅದನ್ನು ನಾನು ಏನು ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಾನು ಅದನ್ನು ತುಂಬ ದೊಡ್ಡದಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಅದೇ ಥರ ಒಂದು ಮನಿನ ಕಟ್ಬಿಟ್ಟಿನಿ, 1 BHKದು. ಮತ್ತು ಅದೇ ಥರ ಒಂದು ದಿನ ನನ್ನ ಹತ್ರ 2 ದೊಡ್ಡ ಕಾಟನ್ ಬಾಕ್ಸ್ ಬಂದಿದ್ವು. ಅದರಿಂದಾನೇ ನನಗೆ ಮನಿ ಮಾಡೋದಂತ ಐಡಿಯಾ ಹೊಳೀತು. ಅದಕ್ಕಂತಾನೆ ನನಗೆ ಮನಿ ಮಾಡಬೇಕಂತ ಅನ್ನಿಸ್ತು. ಸೊ ಈಗ ಎಲ್ಲರೂ ಬರ್ರಿ ನನ್ನ ಮನೆಗೆ ಹೋಗಿ ಏನಂತ ನೋಡೋಣ. ಮತ್ತು ಅದಕ್ಕಿಂತ ಮೊದಲು ನಾನು ನನ್ನ ಮನೆಗೆ ಒಂದು ಹೆಸರಿಟ್ಟಿದ್ದೆ, ಅದನ್ನು ಮೈ ಸ್ವೀಟ್ ಹೋಮ್ ಅಂತಲೂ ಕರೀತಿದ್ದೆ. ಸೊ ಎಲ್ಲರೂ ಬರ್ರಿ ಮನೆ ನೋಡೋಕೆ ಹೋಗೋಣ. ಸೊ ಬರ್ರಿ ನಮ್ಮ ಸ್ವೀಟ್ ಹೋಮ್ನಾಗ ಹೋಗೋಣ. ಮತ್ತು ಮೊದಲು ನೋಡ್ರಿ, ನಾ ಸ್ವೀಟ್ ಹೋಮ್ ಅಂತ ಹೇಳಿದ್ದೆಲ್ಲ, ಅದಕ್ಕೆ ಮೈ ಸ್ವೀಟ್ ಹೋಮಿಗೆ ಎಂಟ್ರಿ ಕೊಡೋಣ. ಬರ್ರಿ ಎಂಟ್ರಿ ಹೋಗೋಣ. ಮತ್ತು ಇಲ್ಲಿ ನೋಡ್ರಿ, ನಿಮಗೆ ಇಲ್ಲಿ TV ಶೋಕೇಸ್ ಕಾಣಿಸ್ತದೆ ನೋಡ್ರಿ. ಮತ್ತು ಇಲ್ಲಿ 2 TV ರಿಮೋಟ್ ಅವ ನೋಡ್ರಿ. ಹಾಗೆ ಇಲ್ಲಿ ವಾಚ್ ಅವ ನೋಡ್ರಿ, 2 ವಾಚ್ ಅವ ನೋಡ್ರಿ, ಸ್ಮಾರ್ಟ್ ವಾಚ್. ಈಗ ಬರ್ರಿ TV ಹಚ್ಚೋಣ ರಿಮೋಟಿಂದ. ಯೂಟ್ಯೂಬ್ ಹಚ್ಚಿ ನೋಡ್ರಿ. ಈಗ ಆಯ್ತು ನೋಡ್ರಿ. ನೀವು ನನಗೆ ಕೇಳ್ತೀರಿ ಜನ ಎಲ್ಲರ ನೋಡೋಕ್ಕಂತ. ಇಲ್ಲಿ ನೋಡ್ರಿ, ಇಲ್ಲೊಬ್ರು ಜನ ನೋಡ್ಲತ್ತಾರ TV. ಮತ್ತು ಇಲ್ಲಿ ಹಾಗೆ ಸೋಫಾನು ಅದ ನೋಡ್ರಿ, ಸೋಫಾ ಅದ, ಎಲ್ಲ ಅದ ನೋಡ್ರಿ. ಹಾಗೆ ಇಲ್ಲಿ ಇನ್ನೊಬ್ಬ ಜನನ ಇಲ್ಲೊಂದು ಸಿಂಗಲ್ ಸೋಫಾ ಮಾಡೀನಿ ನೋಡ್ರಿ. ಈಗ ಬರ್ರಿ ಹಾಲಿಂದು ಮುಂದಿನ ಪಾರ್ಟ್ ಹೋಗೋಣ. ಅದಕ್ಕಿಂತ ಮೊದಲು TV ಆಫ್ ಮಾಡೋದು ನೋಡ್ರಿ. TV ಆಫ್ ಮಾಡಾದ್ಮೇಲೆ ಹೋಗೋಣ ಬರ್ರಿ. ಅದೇ ಈಗ ಮುಂದಿನ ಪಾರ್ಟ್ ಹೋಗೋಣ ಬರ್ರಿ. ಹಾಲಿಂದ ಇನ್ನೊಂದು ಪಾಠ ಅದಕ್ಕಂತ ಸಪ್ರೇಟ್ ಮಾಡಿದ್ದೀನಿ, ಅದಕ್ಕಂತ ಸ್ಲೋಪ್. ಮತ್ತು ಇಲ್ಲೊಂದು ಕಾರ್ಪೆಟ್ ಇತ್ತು, ನಡೀರಿ ಮುಂದೆ ಹೋಗೋಣ. ಇದು ನಿಮ್ಮ ಸ್ಟಡಿ ರೂಮ್ ಅಂತ ಅಂದ್ಕೊಳ್ಳಿ. ಸ್ಟಡಿ ರೂಮಲ್ಲಿ ಇಲ್ಲಿ ನೀವು ಲ್ಯಾಪ್ಟಾಪಲ್ಲಿ ಕೆಲಸನೂ ಮಾಡ್ಬೋದು, ಇಲ್ಲ ಸ್ಟಡಿ ರೂಮಲ್ಲಿ ಸ್ಟಡಿನೂ ಮಾಡ್ಬೋದು. ಮತ್ತು ಹಾಗೆ ಇಲ್ಲೊಬ್ಬ ಮನುಷ್ಯ ಕೆಲಸ ಮಾಡ್ಲತ್ತಾನ ನೋಡ್ರಿ, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಲತ್ತಾನ. ಮತ್ತು ಹಂಗೆ ನೋಡ್ರಿ, ಅವನಿಗೆ ಸೆಕೆ ಆಗ್ಲತ್ತದಂತ ಫ್ಯಾನ್ ಹಚ್ಕೋಬೇಕಂತ ಇಲ್ಲೊಂದು ಟೇಬಲ್ ಫ್ಯಾನ್ ಮಾಡಿ ನೋಡ್ರಿ. ಈಗ ಬರ್ರಿ ಬೆಡ್ರೂಮ್ನಾಗ ಎಂಟ್ರಿ ಕೊಡೋಣ. ಇದು ನೋಡ್ರಿ, ಲ್ಯಾಪ್ಟಾಪ್ ಲೆನೋವೋ ಅದ ನೋಡ್ರಿ. ಅದಕ್ಕೆ ಈ ಕೀಸ್ ಎಲ್ಲ ಮಾಡಿ ನೋಡ್ರಿ, ಕೀಬೋರ್ಡ್ ಮಾಡಿ ನೋಡ್ರಿ. ಬರ್ರಿ ಬೆಡ್ರೂಮ್ನಾಗ ಎಂಟ್ರಿ ಕೊಡೋಣ. ಬರ್ರಿ, ಇಲ್ಲಿ ಡೋರ್ ಅದ ನೋಡ್ರಿ. ಈಗ ಹೋಗೋಣ. ಇಲ್ಲಿ ಒಂದು ಬೆಡ್ ಅದ ನೋಡ್ರಿ. ಇಲ್ಲೊಬ್ಬ ಮನುಷ್ಯ ಮಲ್ಕೊಂಡ ನೋಡ್ರಿ. ನಿಮಗೆ ಕಾಣಿಸ್ತದೆ ನೋಡ್ರಿ. ಈಗ ಸುಮ್ಮನೆ ಅವನಿಗೆ ಪಾಪ ಯಾಕೆ ಡಿಸ್ಟರ್ಬ್ ಮಾಡೋದು, ನಡೀರಿ ಮುಂದೆ ಹೋಗೋಣ. ಈಗ ಆಯ್ತು ನೋಡ್ರಿ, ಇಲ್ಲಿ ಪಾರ್ಕಿಂಗ್ ಲಾಟ್ ಅದ ನೋಡ್ರಿ. ಇಲ್ಲಿ ಒಂದು ಕಾರ್ ಅದ, ಇದ್ರ ಮೇಲೆ T ಯಾಕೆ ಬರ್ದ ಗೊತ್ತಾ, ಇದು ಟೆಸ್ಲಾ ಅದಕ್ಕಂತ ಬರ್ದಿದೆ. ಮತ್ತು ಇಲ್ಲಿ ವಿಸಿಟರ್ ಸೋಫಾ ಅದ ನೋಡ್ರಿ. ವಿಸಿಟರ್ಸ್ ಬಂದವರೆಲ್ಲ ಕೂತ್ಕೊಳ್ಳೋಕೆ. ನೀವು ನನಗೊಂದು ಪ್ರಶ್ನೆ ಕೇಳ್ತೀರಲ್ಲ, ಬಾತ್ರೂಮ್ ಎಲ್ಲ ಎಲ್ಲದ, ಅವರು ಟಾಯ್ಲೆಟ್ ಸುಸು ಅದೆಲ್ಲ ಎಲ್ಲಿ ಮಾಡ್ತಾರೆ ಅಂತ ಕೇಳ್ತೀರಲ್ಲ. ಬರ್ರಿ, ಇದೇ ಬಾತ್ರೂಮ್ ನೋಡ್ರಿ. ಬರ್ರಿ ಬಾಗಿಲು ತೆಗಿಯೋಣ. ನೋಡ್ರಿ, ಇಲ್ಲಿ ಬಾತ್ರೂಮ್ ಅದ. ಅಯ್ಯೋ ಸಾರಿ, ಇಲ್ಲಿ ಯಾರೋ ಸ್ನಾನ ಮಾಡ್ಲತ್ತಾರ. ಮತ್ತು ಇಲ್ಲಿ ಶವರ್ ಅದ ನೋಡ್ರಿ. ಬರ್ರಿ ಮುಂದೆ ತೋರಿಸ್ತೀನಿ. ಇದು ಕಮೋಡ ಮತ್ತು ಸಿಂಕ್, ಇದಂತೂ ನಿಮಗೆ ಗೊತ್ತೇ ಇಲ್ಲ ಯಾಕೆ ಯೂಸ್ ಮಾಡ್ತಾರಂತ. ಯಾಕಂದ್ರೆ ತುಂಬ ಆಸೆ ಅನಿಸ್ತದ, ಅದಕ್ಕೆ ಹೇಳಲ್ಲ ನೋಡ್ರಿ. ಈಗ ನೋಡ್ರಿ, ನೀವೆಲ್ಲ ನನ್ನ ಮನೆ ನೋಡಿರಲ್ಲ, ಅದರದ್ದು 360 ವ್ಯೂ ಎಂಜಾಯ್ ಮಾಡಿರಿ. 360 ವ್ಯೂದು ಟಾಪ್ ಆ್ಯಂಗಲ್ ಎಷ್ಟು ಮಸ್ತ್ ಅದಲ್ರಿ. ಮತ್ತು ಎಲ್ಲರೂ ಎಷ್ಟು ಕಲರ್ಫುಲ್ ಕಾಣ್ಲತ್ತಾರ, ಮತ್ತು ಫರ್ನಿಚರು ಎಷ್ಟು ಚಲೋ ಕಾಣಿಸ್ಲತ್ತದಲ್ರಿ. ಮತ್ತು ಇಲ್ಲಿ ನೋಡಿ, ಮತ್ತು ಈ ಫ್ಯಾನ್ ಅಂತೂ ಭಾಳ ಸಖತ್ತಾಗಿ ಕಾಣಿಸ್ಲತ್ತದ. ಮತ್ತು ಈ ಲ್ಯಾಪ್ಟಾಪು ಎಷ್ಟು ಚಲೋ ಕಾಣಿಸ್ಲತ್ತದ. ಆಯ್ತು ಬರ್ರಿ, 360 ವ್ಯೂ ಎಂಜಾಯ್ ಮಾಡಿದ್ರಲ್ಲ, ಈ ನಡೀರಿ ಹೊರಗೆ ಹೋಗೋಣ. ಆ ಟಾಪ್ ಆ್ಯಂಗಲಿಂದ ಎಷ್ಟು ಮಸ್ತ್ ಕಾಣಿಸ್ಲತ್ತಿತ್ತಲ್ಲ ನೋಡ್ರಿ ಮನೆ. ಈಗ ಅದೇ ಥರ ನಾ ಹೆಂಗೆ ಮಾಡೀನಂತ ಸ್ವಲ್ಪ ಐಡಿಯಾಸ್ ತೋರಿಸ್ತೀನಿ ನೋಡ್ರಿ, ಹೆಂಗೆ ಮಾಡಿದ್ದೆ ಅಂತ. ಮತ್ತು 2 ರಟ್ಟಿನ ಡಬ್ಬ ಅಂತ ಅಂದಿದ್ದೆ ನೋಡ್ರಿ, ಅದೆಲ್ಲ ಮಾಡಿ ಅಂದ್ರೂ ಇಷ್ಟು ಉಳ್ದದ ನೋಡ್ರಿ, ಇಷ್ಟು ಡಬ್ಬ ಉಳ್ದದ. ಮತ್ತು ಇದಕ್ಕೆ ಮಾಡೋಕ್ಕೆ ಇಷ್ಟೇ ಸಿಂಪಲ್. ಪೇಂಟ್ ಎಲ್ಲ ಬೇಕು, ಮತ್ತು ಕತ್ರಿ ಬೇಕು, ಫೆವಿಕಲ್ ಬೇಕು, ಮತ್ತು ಅಷ್ಟೇ ನೋಡ್ರಿ. ಈಗ ತೋರಿಸ್ತೀನಿ ನೋಡ್ರಿ. ಈಗ ಸೋಫಾಗ ಹಿಂಗೆ ಬ್ಲೂ ಕಲರ್ ಮಾಡಿ ನೋಡ್ರಿ, ಬ್ಲೂ ಕಲರ್ ಹಚ್ಚಿ. ಮತ್ತು ಟಿವಿಗೆ ಗ್ರೇ ಕಲರ್ ಮಾಡೀನಿ ನೋಡ್ರಿ. ಮತ್ತು ಇಲ್ಲಿ ಟೇಬಲಿಗೆ ಬ್ರೌನ್ ಕಲರ್ ಮಾಡೀನಿ ನೋಡ್ರಿ. ಮತ್ತು ಇಲ್ಲಿ ಒಳಗೆ ಬೆಡ್ಡಿಗೆ ಹಿಂಗೆ ಬ್ಲೂ ಕಲರ್ ಮಾಡೀನಿ ನೋಡ್ರಿ.
ಬ್ಲೂ ಕಲರ್ ಮಾಡೀನಿ ನೋಡ್ರಿ. ಮತ್ತು ಹಂಗೆ ಇಲ್ಲಿ ಮನುಷ್ಯಾಗ ಗ್ರೀನ್ ಕಲರ್ ಮಾಡೀನಿ ನೋಡ್ರಿ. ಮತ್ತು ಅದೇ ಹಿಂಗೆಲ್ಲ ಕತ್ತರಿಸಿ ಅಂಟಿಸಿ ಅವೆಲ್ಲ ಮಾಡೀನಿ ನೋಡ್ರಿ. ಸೊ ನೋಡ್ರಿ, ಈ ಮನಿ ಮಾಡಕ್ಕೆ ನಾನು ರೊಕ್ಕನೇ ಬಳಸಿಲ್ಲ ನೋಡ್ರಿ, ನಿಜ ನೋಡ್ರಿ, ರೊಕ್ಕನೇ ಬಳಸಿಲ್ಲ ನಾ. ಯಾಕಂದ್ರೆ ಆರ್ಡರ್ ಮಾಡ್ತಾರಲ್ಲ ನಮ್ಮ ಫ್ಯಾಮ್ಲಿನಾಗ, ಅದು ಮಾಡಿದ್ದಕ್ಕೆ ಡಬ್ಬ ಬರ್ತಾವೆ ನೋಡ್ರಿ, ಅವು ವೇಸ್ಟ್ ಇರ್ತಾವೆ, ಅದಕ್ಕೆ ನನಗೆ ಕೊಡ್ತಾರೆ, ಅದರಿಂದ ನಾ ಮಾಡೋದು. ನನ್ನ ಟ್ಯಾಲೆಂಟೇ ರೊಕ್ಕ ಅಂತ ಅನ್ಕೊಳ್ಳಿ. ಮತ್ತು ನನ್ನ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡೋದಿತ್ತಂದ್ರೆ ಈ ವಿಡಿಯೋ ಇಷ್ಟಪಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಕ್ರಿಯೇಟಿವಿಟಿ ಬಗ್ಗೆ ಇನ್ನೇನು ಮಾಡಬೇಕಂತ ಐಡಿಯಾಸ್ ಕೊಡೋದಿದ್ರು ಕಮೆಂಟ್ಸ್ನಾಗ ಟೈಪ್ ಮಾಡಿರಿ. ಸೊ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಮುಂದಿನ ವಿಡಿಯೋನಾಗ ಸಿಗ್ತೀನಿ.